ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಅಮೃತಧಾರೆ ಸಂಚಿಕೆ ಏನಾಯಿತು ನೋಡೋಣ. ಶಕುಂತಲ ಮತ್ತು ಅವಳು ತಮ್ಮ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆವಾಗ ಶಕುಂತಲ ತಮ್ಮ ಹೇಳ್ತಾನೆ, ಸ್ವಲ್ಪದಲ್ಲೇ ಸಿಕ್ಕಾಕೊಂಡ್ಬಿಡ್ತಿದ್ಯಲ್ಲ ಸಿಸ್ಟರ್, ಹೇಗೋ ಬೆಚಾವಾಗ್ಬಿಟ್ಟಿಯಲ್ಲ ಅಂತ ಹೇಳ್ತಾನೆ. ಆಗ ಶಕುಂತಲನೇ ಹೇಳ್ತಾನೆ, ಹೌದಲ್ಲ ಅಣ್ಣ, ಎಲ್ಲದಕ್ಕೂ ತಪ್ಪಿಸ್ಕೊಳಕ್ಕೆ ಒಂದೊಂದು ಐಡಿಯಾ ಹುಡುಕಿರ್ಬೇಕಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಅವಳು ಕೈಗಾಗಿರೋ ಬ್ಯಾಂಡೇಜ್ ಕಟ್ಕೊಂಡಿರ್ತಾಳಲ್ಲ, ಆ ಬ್ಯಾಂಡೇಜನ್ನು ಬಿಟ್ಟು ಇಲ್ದಿರೋ ಗಾಯಕ್ಕೆ ಬ್ಯಾಂಡೇಜನ್ನು ಕಟ್ಕೊಂಡು ತುರ್ಕೆ ಶುರುವಾಗಿದೆ, ಸ್ವಲ್ಪ ಬಿಚ್ಚು ಅಂತ ಹೇಳ್ತಾಳೆ. ಆಗ ಶಕುಂತಲ ತಮ್ಮ ಹೇಳ್ತಾನೆ, ಹೌದು ಸಿಸ್ಟರ್, ಬಿಚ್ತೀನಿ, ನಾವು ಫಸ್ಟ್ ನೀರು ರೆಸ್ಟ್ ಮಾಡು, ಆಮೇಲೆ ಭೂಮಿಕಂಗೆ ಒಂದು ಕ್ಲಾಸ್ ತಗೊಳ್ಳೋಣ ಅಂತ ಹೇಳ್ತಾನೆ ಅವನು. ಸರಿ ಅಂದ್ಕೊಂಡು ಕೈ ಕಟ್ಟಿದ ಬ್ಯಾಂಡೇಜ್ ಬಿಚ್ಚಕ್ಕಂತ ಬಂದು ಮಂಚದ ಮೇಲೆ ಕೂತ್ಕೊತಾನೆ. ಆಗ ಭೂಮಿಕಾ ಸಡನ್ ಆಗಿ ಬಂದು ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಅವಳಿಗೆ ಏನು ಮಾಡ್ತಿದ್ರು ಅಂತ ಗೊತ್ತಾಗೋದಿಲ್ಲ. ಭೂಮಿಕಾ ಬಂದಿರೋದನ್ನ ಶಕುಂತಲ ನೋಡಿಬಿಟ್ಟು, ಅಣ್ಣ ಭೂಮಿಕಾ ಬಂದ್ಲು ಅಂತ ಹೇಳಿ ನಾಟಕ ಮಾಡೋಕ್ಕೆ ಶುರು ಆಯಿತು. ಅಯ್ಯೋ ಕೈ ನೋವು ಹಾಗೆ ಹೀಗೆ ಅನ್ನೋಕ್ಕೆ ಶುರು ಮಾಡ್ತಾಳೆ. ಆಗ ಭೂಮಿಕಾ ಏನಾಯ್ತು ಅತ್ತೆ ಅಂದ್ಕೊಂಡು ಒಳಗೆ ಬರ್ತಾಳೆ. ಆಗ ಶಕುಂತಲ ಹೇಳ್ತಾಳೆ, ತುಂಬ ಕೈ ನೋವಮ್ಮ, ನನಗೆ ತಲೆನೂ ನೋವ್ತಿದೆ ಅಂತ ಹೇಳ್ತಾಳೆ. ಆಗ ಭೂಮಿಕಾ ಕೇಳ್ತಾಳೆ, ಹೇಗೆ ಬಿದ್ದಿರಿ ಅತ್ತೆ? ನೀವು ಆಟೋ ಬಂದು ಡಿಕ್ಕಿ ಹೊಡೆದು ಕರೆಂಟ್ ಕಂಬಕ್ಕೆ ಹೋಗಿ ಬಿದ್ದರೆ, ಅದಕ್ಕೆ ತಾಕೊಂಡ್ಬಿದ್ರೆ ನಿಮ್ಗೆ ಎದುರುಗಡೆ ಪೆಟ್ಟಾಗಬೇಕಿತ್ತಲ್ವ, ಹಿಂದ್ಗಡೆ ಯಾಕೆ ಪೆಟ್ಟಾಯಿತು ಕೇಳ್ತಾಳೆ. ಶಕುಂತಲ ತಡವರ್ಸ್ತಾ, ಅದು ಹಾಗಲ್ಲ ಭೂಮಿಕಾ, ಆಟೋ ಬಂದು ಗುದ್ದಿಸ್ಕೊಳ್ಳೆ ಮುಂದೆ ಹೋಗಿ ಬೀಳ್ತೀನಿ ಅಂದ್ಕೊಂಡು ಹಿಂದೆ ಬಂದುಬಿಟ್ಟೆ, ಆಗ ಹಿಂದ್ಗಡೆ ತಲೆ ತಾಗ್ಬಿಡ್ತು ಕರೆಂಟ್ ಕಂಬಕ್ಕೆ ಅಂತ ಹೆಂಗೆಂಗೋ ಸುಳ್ಳು ಹೇಳ್ತಾಳೆ. ಆದರೂ ಆಗ ಭೂಮಿಕಾ, ಅದು ಹಾಗಲ್ಲ ಅತ್ತೆ ಅಂತ ಹೇಳಬೇಕಾದ್ರೇ ಶಕುಂತಲ, ನನಗೆ ತುಂಬ ತಲೆ ನೋವ್ತಿದೆ ಅಂದ್ಕೊಂಡು ಮತ್ತೆ ಜೋರಾಗಿ ನಾಟಕ ಮಾಡಿ, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ, ರೆಸ್ಟ್ ಮಾಡ್ತೀನಿ ಭೂಮಿಕಾ ಅಂತ ಹೇಳ್ತಾಳೆ. ಆವಾಗ ಭೂಮಿಕಾ ಡೌಟಲ್ಲೇ, ಸರಿ ಅತ್ತೆ ನೀವು ರೆಸ್ಟ್ ಮಾಡಿ ಅಂದ್ಕೊಂಡು ಹೋಗ್ತಾಳೆ. ಆಗ ಶಕುಂತಲ ಮತ್ತು ತಮ್ಮ ಇಬ್ಬರು ರಿಲ್ಯಾಕ್ಸ್ ಆಗ್ತಾರೆ. ಈ ಕಡೆ ಜೀವ ಮನೆಗೆ ಬರ್ತಾನೆ, ತುಂಬ ಖುಷಿಯಿಂದ ಇರ್ತಾನೆ. ಆಮೇಲೆ ಅಪ್ಪ ಅಲ್ಲೇ ಕೂತ್ಕೊಂಡಿರ್ತಾರೆ, ಅಮ್ಮನೂ ಬರ್ತಾರೆ, ಮಹಿನೂ ಬರ್ತಾಳೆ. ಆವಾಗ ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ, ಎಷ್ಟು ವರ್ಷ ಅಂತ ಸಣ್ಣಕ್ಕೆ ಕೆಲಸ ಮಾಡ್ಕೊಂಡಿರೋದು, ದುಡ್ಡು ಮಾಡಬೇಕು ಅಂದ್ಕೊಂಡು ಹಾಗೆ ಹೀಗೆ ಅಂದ್ಕೊಂಡು ಮಾತಾಡ್ತಾನೆ. ಅವರೆಲ್ಲರಿಗೂ ಅವನು ಏನು ಮಾತಾಡ್ತಿದ್ದಾನಂತ ಅರ್ಥ ಆಗೋದಿಲ್ಲ. ಆಮೇಲೆ ಹೇಳ್ತಾನೆ, ನಾನು ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ನಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳ್ತಾನೆ. ಆಗ ಎಲ್ಲರೂ ಅವನಿಗೆ ಕಾಂಗ್ರೆಸ್ ಹೇಳ್ತಾರೆ ಖುಷಿಯಿಂದ. ಆಮೇಲೆ ಮಹಿ ಕೇಳ್ತಾರೆ, ಹೌದು ಯಾರು ಇನ್ವೆಸ್ಟ್ ಮಾಡ್ತಾ ಇರೋದು ಕೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಮತ್ತಿನ್ಯಾರು, ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದಾರಲ್ಲ ರಾಜೇಂದ್ರ ಭೂಪತಿ ಸರ್, ಅವರೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾನೆ ಜೀವ. ಆಗ ಮಹಿ ಹೇಳ್ತಾರಲ್ಲ, ಜೀವ ನೀನು ಅದು ಹೇಗೆ ನಂಬ್ತೀಯ, ಅವ್ರು ಇನ್ವೆಸ್ಟ್ ಮಾಡಿ ಅಕಸ್ಮಾತ್ ನಿನ್ನ ಹತ್ರ ಆಮೇಲೆ ಅವ್ರು ಸೆಕ್ಯೂರಿಟಿ ಕೇಳಿದ್ರೆ ನೀನು ಏನು ಮಾಡ್ತೀಯ, ಅದಕ್ಕೆ ನಮ್ಗೆ ಕೊಡೋಕ್ಕಾದ್ರು ನಮ್ಮ ಹತ್ರ ಇರಬೇಕಲ್ವ ಅಂತ ಹೇಳ್ತಾಳೆ. ಆಗ ಜೀವ ನಮ್ಮನ್ನು, ಹೌದು ಕಣ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾರೆ. ಮಹಿ ಹೇಳ್ತಾಳೆ ಮತ್ತೆ, ಜೀವ ನಾವು ಇವಾಗಲೇ ಆರಾಮಾಗಿದ್ದೀವಿ, ಸ್ವಲ್ಪ ಇದ್ರೂ ನಾವು ಆರಾಮಾಗಿ ಕುತ್ಕೊಂಡು ತಿಂತ ನೆಮ್ಮದಿಲಿದ್ದೀವಿ, ದುಡ್ಡು ಅಂತ ಅತಿಯಾಗಿ ನೀನು ತುಂಬ ಸ್ಪೀಡಲ್ಲಿ ಹೋಗ್ತಾ ಇದೆಯಾ, ಸ್ವಲ್ಪ ಸ್ಲೋ ಆಗು ಜೀವ ಅಂತ ಹೇಳ್ತಾಳೆ. ಅವಾಗ ಜೀವ ನಮ್ಮನ್ನು ಹೇಳ್ತಾನೆ, ಹೌದು ಕಣ ಜೀವ, ಯಾವುದಕ್ಕೂ ನೀನು ಯೋಚನೆ ಮಾಡಿ ಮುಂದಿನ ಕಾಲಿಡು ಅಂತ ಹೇಳ್ತಾಳೆ ಅಂತ ಭೂಮಿಕಂಗೆ ಕೇಳ್ತಾನವನು. ಅವಾಗ ಭೂಮಿಕಾ ಹೇಳ್ತಾಳೆ, ಖಂಡಿತ ಸರಿ ಆಗ್ತಾರೆ ಅಮ್ಮ ಅಂತ ಹೇಳ್ತಾಳೆ. ಡಾಕ್ಟ್ರು ಕೊಡೋ ಮೆಡಿಸಿನ್ ಜೊತೆ ನಮ್ಮ ಪ್ರೀತಿನೂ ಸೇರಿದ್ರೆ ಅತ್ತೆ ಖಂಡಿತ ಸರಿ ಆಗ್ತಾರೆ ಅಂತ ಹೇಳ್ತಾಳೆ. ಹಾಗೆ ಅವಳ ಮನಸ್ಸಲ್ಲೂ ಅತ್ತೆ ಅವಾಗ ಒಬ್ಬರು ಹೆಸರು ಹೇಳ್ತಾರೆ, ಬೆಂಕಿ ಕಂಡ್ರೆ ಹೆದರುತ್ತಾರೆ, ಅದನ್ನೆಲ್ಲ ಕಂಡುಹಿಡಿಬೇಕು ಅನ್ಕೊತಾರೆ. ಈ ಕಡೆ ಜಯದೇವ್ ಮತ್ತು ರಾಜೇಂದ್ರ ಪ್ರಸಾದ್ ಗೌತಮ್ ಶೇರ್ಸ್ನ ಬೈ ಮಾಡಬೇಕಂತ ಇರ್ತಾರೆ, ಅದಕ್ಕಂತ ಪ್ಲಾನ್ ರೆಡಿ ಮಾಡಿದ್ದಾರೆ. ನೋಡೋಣ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು.